ಪ್ರಾಸ್ಟಿಟ್ಯೂಟ್ ನೀವು ಬಹುಶಃ ಕಟ್ ಮಾಡ್ಬೋದು ಅನ್ಸುತ್ತೆ. ಯಾವುದೇ ಹೆಣ್ಮಕ್ಳು ಯಾವುದೇ ವ್ಯಕ್ತಿಯ ಮೇಲೆ ಅಷ್ಟು ಆಕ್ರೋಶಕ್ಕೆ ಒಳಗಾಗೋದು ಅಷ್ಟು ಸುಲಭವಾಗಿ ಆಗಲ್ಲ. ಅವಳ ಅಂತರಾತ್ಮಕ್ಕೆ ಹರ್ಟ್ ಆಗೋ ಹಾಗೆ ಪದಗಳನ್ನು ಬಳಸಿದಾಗಲೇ ಒಬ್ಬ ಹೆಣ್ಮಗಳು ಆಕ್ರೋಶಕ್ಕೆ ಒಳಗಾಗೋದು. ಸೊ ಹಾಗಾಗಿ ಇವತ್ತು ಅವರು ಬಳಸಿರ್ತಕ್ಕಂಥ ಪದ ಏನಿದೆಯಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಮಂತ್ರಿಗಳಿಗೆ ಅದು ಸಲ್ಲದ್ದು. ಸೊ ಹಾಗಾಗಿ ಅವರು ಒಂದು ಅವಾಚ್ಯ ಶಬ್ದ ಬಳಸಿದ್ದಾರೆ. ಅಂದ್ರೇನು, ರಾಹುಲ್ ಗಾಂಧಿ ಅವ್ರು ಹೇಳೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಿರೋದು, ನಾವು ಮತ್ತು ಸಚಿವರು ತಿಮ್ಮಾಪುರ ಅವರು ನಮ್ಮ ಜಿಲ್ಲಾ ಬಗ್ಗೆ ಏನೋ ಒಂದು ಚರ್ಚೆ ಮಾಡ್ತಿದ್ವಿ, ಅಷ್ಟರಲ್ಲಿ ಇದು ನಡೀತು. ಅರ್ಜೆಂಟಾಗಿ ಒಂದು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ನಡೆದಿದೆ. ಅವ್ರಿಗೂ ಸಂಘರ್ಷ ಆಗಿದೆ, ಘರ್ಷಣೆ ಆಗಿದೆ. ಯಾಕಾಯಿತು ಅಂದರೆ, ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರ ಬಗ್ಗೆ ಅವರು ಕೇವಲವಾಗಿ ಮಾತಾಡಿದಾಗ ಅದಕ್ಕೆ ಇವರು ಸರಿಯಾಗಿ ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಡ್ರಗ್ ಅಡಿಕ್ಟು ರಾಹುಲ್ ಗಾಂಧಿ ಅಂತೆಲ್ಲ ಅವ್ರು ಮಾತಾಡಿದ್ದಾರೆ. ಅದಕ್ಕೆ ಈ ಹೆಣ್ಮಗಳೇನಂದರೆ, ನೀವು ಅವ್ರನ್ನ ಡ್ರಗ್ ಅಡಿಕ್ಟ್ ಅನ್ನೋದಾದರೆ ನೀವು ಆಕ್ಸಿಡೆಂಟ್ ಮಾಡಿದ್ರಿ, ನಿಮ್ಮ ಆಕ್ಸಿಡೆಂಟ್ ಮಾಡಿದವರು, ಸೊ ನಿಮ್ಮನ್ನು ಕೊಲೆಗಾರ ಅಂತಂದ್ರೆ ಏನು ತಪ್ಪು? ಕೊಲೆಗಾರ ಅಂತ ಹೇಳೋ ಅಂದ ತಕ್ಷಣ ನೀವು ಆತ ಒಬ್ಬ ಹೆಣ್ಮಗಳಿಗೆ ಅನ್ನಬಾರ್ದಂತಹ ಒಂದು ಪದವನ್ನು ಅವ್ರು ಬಳಸಿದ್ದಾರೆ, ಪ್ರಾಸ್ಟಿಟ್ಯೂಟ್. ನೀವು ಬಹುಶಃ ಕಟ್ ಮಾಡ್ಬೋದು ಅನ್ಸುತ್ತೆ, ಅದು ಅನ್ನಬಾರ್ದಲ್ಲ. ಸೊ ಆ ಮಾತನ್ನು ಪದೇ ಪದೇ ಹೇಳಿದ್ರಿಂದ ಆಕೆಗೆ ಹರ್ಟ್ ಆಗಿದೆ. ಅದನ್ನು ನಮ್ಮ ಕೆಲವರು ಸದಸ್ಯರು ಕೇಳಿಸ್ಕೊಂಡಿದ್ದಾರೆ. ಸೊ ಕೇಳಿಸ್ಕೊಂಡೋದ್ರಿಂದ ನಾವು ಇವತ್ತು ಒಂದು ಘನತೆಯ ಒಂದು ಸದನದ ಘನತೆಯನ್ನು ಎತ್ತಿ ಹಿಡಿಬೇಕಾದಂಥ ಒಬ್ಬ ಸದಸ್ಯ, ಮಾಜಿ ಮಂತ್ರಿ, ಮಹಿಳೆಯರಿಗೆ ಗೌರವ ಕೊಡೋದು ಹೇಗೆ ಅಂತ ಗೊತ್ತಿರಲ್ವಾ? ಮಹಿಳೆಯರನ್ನ ಇಷ್ಟು ಕೇವಲವಾಗಿ ಅವಹೇಳನಕಾರಿಯಾಗಿ ಕಂಡ್ರೆ ಅದನ್ನು ಹೇಗೆ ತಡ್ಕೊಳಕ್ಕಾಗತ್ತೆ? ಅದನ್ನ ನಾವು ಕೇಳ್ತಾ ಇದ್ದೀವಿ, ಅವ್ರ ಮೇಲೆ ಕ್ರಮ ಆಗಬೇಕು ಅಂತ. ಯಾವುದೇ ಹೆಣ್ಮಕ್ಳು ಯಾವುದೇ ವ್ಯಕ್ತಿಯ ಮೇಲೆ ಅಷ್ಟು ಆಕ್ರೋಶಕ್ಕೆ ಒಳಗಾಗೋದು ಅಷ್ಟು ಸುಲಭವಾಗಿ ಆಗಲ್ಲ. ಅವಳ ಅಂತರಾತ್ಮಕ್ಕೆ ಹರ್ಟ್ ಆಗೋ ಹಾಗೆ ಪದಗಳನ್ನು ಬಳಸಿದಾಗಲೇ ಒಬ್ಬ ಹೆಣ್ಮಗಳು ಆಕ್ರೋಶಕ್ಕೆ ಒಳಗಾಗೋದು. ಸೊ ಹಾಗಾಗಿ ಇವತ್ತು ಅವರು ಬಳಸಿರ್ತಕ್ಕಂಥ ಪದ ಏನಿದೆಯಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಮಂತ್ರಿಗಳಿಗೆ ಅದು ಸಲ್ಲದ್ದು. ಸೊ ಹಾಗಾಗಿ ಅವರು ಒಂದು ಅವಾಚ್ಯ ಶಬ್ದ ಬಳಸಿದ್ದಾರೆ. ಅಂದ್ರೇನು, ರಾಹುಲ್ ಗಾಂಧಿ ಅವ್ರು ಹೇಳೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಿರೋದು, ನಾವು ಮತ್ತು ಸಚಿವರು ತಿಮ್ಮಾಪುರ ಅವರು ನಮ್ಮ ಜಿಲ್ಲಾ ಬಗ್ಗೆ ಏನೋ ಒಂದು ಚರ್ಚೆ ಮಾಡ್ತಿದ್ವಿ, ಅಷ್ಟರಲ್ಲಿ ಇದು ನಡೀತು. ಅರ್ಜೆಂಟಾಗಿ ಒಂದು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ನಡೆದಿದೆ. ಅವ್ರಿಗೂ ಸಂಘರ್ಷ ಆಗಿದೆ, ಘರ್ಷಣೆ ಆಗಿದೆ. ಯಾಕಾಯಿತು ಅಂದರೆ, ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರ ಬಗ್ಗೆ ಅವರು ಕೇವಲವಾಗಿ ಮಾತಾಡಿದಾಗ ಅದಕ್ಕೆ ಇವರು ಸರಿಯಾಗಿ ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಡ್ರಗ್ ಅಡಿಕ್ಟು ರಾಹುಲ್ ಗಾಂಧಿ ಅಂತೆಲ್ಲ ಅವ್ರು ಮಾತಾಡಿದ್ದಾರೆ. ಅದಕ್ಕೆ ಈ ಹೆಣ್ಮಗಳೇನಂದರೆ, ನೀವು ಅವ್ರನ್ನ ಡ್ರಗ್ ಅಡಿಕ್ಟ್ ಅನ್ನೋದಾದರೆ ನೀವು ಆಕ್ಸಿಡೆಂಟ್ ಮಾಡಿದ್ರಿ, ನಿಮ್ಮ ಆಕ್ಸಿಡೆಂಟ್ ಮಾಡಿದವರು, ಸೊ ನಿಮ್ಮನ್ನು ಕೊಲೆಗಾರ ಅಂತಂದ್ರೆ ಏನು ತಪ್ಪು? ಕೊಲೆಗಾರ ಅಂತ ಹೇಳೋ ಅಂದ ತಕ್ಷಣ ನೀವು ಆತ ಒಬ್ಬ ಹೆಣ್ಮಗಳಿಗೆ ಅನ್ನಬಾರ್ದಂತಹ ಒಂದು ಪದವನ್ನು ಅವ್ರು ಬಳಸಿದ್ದಾರೆ, ಪ್ರಾಸ್ಟಿಟ್ಯೂಟ್. ನೀವು ಬಹುಶಃ ಕಟ್ ಮಾಡ್ಬೋದು ಅನ್ಸುತ್ತೆ, ಅದು ಅನ್ನಬಾರ್ದಲ್ಲ. ಸೊ ಆ ಮಾತನ್ನು ಪದೇ ಪದೇ ಹೇಳಿದ್ರಿಂದ ಆಕೆಗೆ ಹರ್ಟ್ ಆಗಿದೆ. ಅದನ್ನು ನಮ್ಮ ಕೆಲವರು ಸದಸ್ಯರು ಕೇಳಿಸ್ಕೊಂಡಿದ್ದಾರೆ. ಸೊ ಕೇಳಿಸ್ಕೊಂಡೋದ್ರಿಂದ ನಾವು ಇವತ್ತು ಒಂದು ಘನತೆಯ ಒಂದು ಸದನದ ಘನತೆಯನ್ನು ಎತ್ತಿ ಹಿಡಿಬೇಕಾದಂಥ ಒಬ್ಬ ಸದಸ್ಯ, ಮಾಜಿ ಮಂತ್ರಿ, ಮಹಿಳೆಯರಿಗೆ ಗೌರವ ಕೊಡೋದು ಹೇಗೆ ಅಂತ ಗೊತ್ತಿರಲ್ವಾ? ಮಹಿಳೆಯರನ್ನ ಇಷ್ಟು ಕೇವಲವಾಗಿ ಅವಹೇಳನಕಾರಿಯಾಗಿ ಕಂಡ್ರೆ ಅದನ್ನು ಹೇಗೆ ತಡ್ಕೊಳಕ್ಕಾಗತ್ತೆ? ಅದನ್ನ ನಾವು ಕೇಳ್ತಾ ಇದ್ದೀವಿ, ಅವ್ರ ಮೇಲೆ ಕ್ರಮ ಆಗಬೇಕು ಅಂತ. ಪ್ರಾಸ್ಟಿಟ್ಯೂಟ್ ನೀವು ಬಹುಶಃ ಕಟ್ ಮಾಡ್ಬೋದು ಅನ್ಸುತ್ತೆ. ಮೇಲೆ ಅಷ್ಟು ಆಕ್ರೋಶಕ್ಕೆ ಒಳಗಾಗೋದು, ಯಾವುದೇ ಹೆಣ್ಮಕ್ಳು ಯಾವುದೇ ವ್ಯಕ್ತಿಯ ಮೇಲೆ ಅಷ್ಟು ಆಕ್ರೋಶಕ್ಕೆ ಒಳಗಾಗೋದು ಅಷ್ಟು ಸುಲಭವಾಗಿ ಆಗಲ್ಲ. ಅವಳ ಅಂತರಾತ್ಮಕ್ಕೆ ಹರ್ಟ್ ಆಗೋ ಹಾಗೆ ಪದಗಳನ್ನು ಬಳಸಿದಾಗಲೇ ಒಬ್ಬ ಹೆಣ್ಮಗಳು ಆಕ್ರೋಶಕ್ಕೆ ಒಳಗಾಗೋದು. ಸೊ ಹಾಗಾಗಿ ಇವತ್ತು ಅವರು ಬಳಸಿರ್ತಕ್ಕಂಥ ಪದ ಏನಿದೆಯಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಮಂತ್ರಿಗಳಿಗೆ ಅದು ಸಲ್ಲದ್ದು. ಸೊ ಹಾಗಾಗಿ ಅವರು ಒಂದು ಅವಾಚ್ಯ ಶಬ್ದ ಬಳಸಿದ್ದಾರೆ. ಅಂದ್ರೇನು, ರಾಹುಲ್ ಗಾಂಧಿ ಅವ್ರು ಹೇಳೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಿರೋದು, ನಾವು ಮತ್ತು ಸಚಿವರು ತಿಮ್ಮಾಪುರ ಅವರು ನಮ್ಮ ಜಿಲ್ಲಾ ಬಗ್ಗೆ ಏನೋ ಒಂದು ಚರ್ಚೆ ಮಾಡ್ತಿದ್ವಿ, ಅಷ್ಟರಲ್ಲಿ ಇದು ನಡೀತು. ಅರ್ಜೆಂಟಾಗಿ ಒಂದು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ನಡೆದಿದೆ. ಅವ್ರಿಗೂ ಸಂಘರ್ಷ ಆಗಿದೆ, ಘರ್ಷಣೆ ಆಗಿದೆ. ಯಾಕಾಯಿತು ಅಂದರೆ, ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರ ಬಗ್ಗೆ ಅವರು ಕೇವಲವಾಗಿ ಮಾತಾಡಿದಾಗ ಅದಕ್ಕೆ ಇವರು ಸರಿಯಾಗಿ ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಡ್ರಗ್ ಅಡಿಕ್ಟು ರಾಹುಲ್ ಗಾಂಧಿ ಅಂತೆಲ್ಲ ಅವ್ರು ಮಾತಾಡಿದ್ದಾರೆ. ಅದಕ್ಕೆ ಈ ಹೆಣ್ಮಗಳೇನಂದರೆ,
ನೀವು ಅವ್ರನ್ನ ಡ್ರಗ್ ಅಡಿಕ್ಟ್ ಅನ್ನೋದಾದರೆ ನೀವು ಆಕ್ಸಿಡೆಂಟ್ ಮಾಡಿದ್ರಿ, ನೀವು ಆಕ್ಸಿಡೆಂಟ್ ಮಾಡಿದವರು, ಸೊ ನಿಮ್ಮನ್ನು ಕೊಲೆಗಾರ ಅಂತಂದ್ರೆ ಏನು ತಪ್ಪು? ಕೊಲೆಗಾರ ಅಂತ ಹೇಳೋ ಅಂದ ತಕ್ಷಣ ನೀವು ಆತ ಒಬ್ಬ ಹೆಣ್ಮಗಳಿಗೆ ಅನ್ನಬಾರ್ದಂತಹ ಒಂದು ಪದವನ್ನು ಅವ್ರು ಬಳಸಿದ್ದಾರೆ, ಪ್ರಾಸ್ಟಿಟ್ಯೂಟ್. ನೀವು ಬಹುಶಃ ಕಟ್ ಮಾಡ್ಬೋದು ಅನ್ಸುತ್ತೆ, ಅದು ಅನ್ನಬಾರ್ದಲ್ಲ. ಸೊ ಆ ಮಾತನ್ನು ಪದೇ ಪದೇ ಹೇಳಿದ್ರಿಂದ ಆಕೆಗೆ ಹರ್ಟ್ ಆಗಿದೆ. ಅದನ್ನು ನಮ್ಮ ಕೆಲವರು ಸದಸ್ಯರುಗಳು ಕೇಳಿಸ್ಕೊಂಡಿದ್ದಾರೆ. ಸೊ ಕೇಳಿಸ್ಕೊಂಡೋದ್ರಿಂದ ನಾವು ಇವತ್ತು ಒಂದು ಘನತೆಯ ಒಂದು 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 ಸದನದ ಘನತೆಯನ್ನು ಎತ್ತಿ ಹಿಡಿಬೇಕಾದಂಥ ಒಬ್ಬ ಸದಸ್ಯ, ಮಾಜಿ ಮಂತ್ರಿ. ಮಹಿಳೆಯರಿಗೆ ಗೌರವ ಕೊಡೋದು ಹೇಗೆ ಅಂತ ಗೊತ್ತಿರಲ್ವಾ? ಮಹಿಳೆಯರನ್ನ ಇಷ್ಟು ಕೇವಲವಾಗಿ ಅವಹೇಳನಕಾರಿಯಾಗಿ ಕಂಡ್ರೆ ಅದನ್ನು ಹೇಗೆ ತಡ್ಕೊಳಕ್ಕಾಗತ್ತೆ? ಅದರಿಂದ ನಾವು ಕೇಳ್ತಾ ಇದ್ದೀವಿ, ಅವ್ರ ಮೇಲೆ ಕ್ರಮ ಆಗಬೇಕು ಅಂತ. ಯಾವುದೇ ಹೆಣ್ಮಕ್ಳು ಯಾವುದೇ ವ್ಯಕ್ತಿಯ ಮೇಲೆ ಅಷ್ಟು ಆಕ್ರೋಶಕ್ಕೆ ಒಳಗಾಗೋದು ಅಷ್ಟು ಸುಲಭವಾಗಿ ಆಗಲ್ಲ. ಅವಳ ಅಂತರಾತ್ಮಕ್ಕೆ ಹರ್ಟ್ ಆಗೋ ಹಾಗೆ ಪದಗಳನ್ನು ಬಳಸಿದಾಗಲೇ ಒಬ್ಬ ಹೆಣ್ಮಗಳು ಆಕ್ರೋಶಕ್ಕೆ ಒಳಗಾಗೋದು. ಸೊ ಹಾಗಾಗಿ ಇವತ್ತು ಅವರು ಬಳಸಿರ್ತಕ್ಕಂಥ ಪದ ಏನಿದೆಯಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಮಂತ್ರಿಗಳಿಗೆ, ಅದು ಸಲ್ಲದ್ದು. ಸೊ ಹಾಗಾಗಿ ಅವರು ಒಂದು ಅವಾಚ್ಯ ಶಬ್ದ ಬಳಸಿದ್ದಾರೆ. ಅಂದ್ರೇನು? ರಾಹುಲ್ ಗಾಂಧಿ ಅವ್ರು ಹೇಳೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಿರೋದು, ನಾವು ಮತ್ತು ಸಚಿವರು ತಿಮ್ಮಾಪುರವರು ನಮ್ಮ ಜಿಲ್ಲಾ ಬಗ್ಗೆ ಏನೋ ಒಂದು ಚರ್ಚೆ ಮಾಡ್ತಿದ್ವಿ, ಅಷ್ಟರಲ್ಲಿ ಇದು ನಡೀತು. ಅರ್ಜೆಂಟಾಗಿ ಒಂದು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ನಡೆದಿದೆ. ಅವ್ರಿಗೂ ಸಂಘರ್ಷ ಆಗಿದೆ, ಘರ್ಷಣೆ ಆಗಿದೆ. ಯಾಕಾಯಿತು ಅಂದರೆ ರಾಹುಲ್ ಗಾಂಧಿ ಅವ್ರು ನಮ್ಮ ನಾಯಕರ ಬಗ್ಗೆ ಅವರು ಕೇವಲವಾಗಿ ಮಾತಾಡಿದಾಗ ಅದಕ್ಕೆ ಇವರು ಸರಿಯಾಗಿ ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಡ್ರಗ್ ಅಡಿಕ್ಟು ರಾಹುಲ್ ಗಾಂಧಿ ಅಂತೆಲ್ಲ ಅವ್ರು ಮಾತಾಡಿದ್ದಾರೆ. ಅದಕ್ಕೆ ಈ ಹೆಣ್ಮಗಳೇನಂದರೆ, ನೀವು ಅವ್ರನ್ನ ಡ್ರಗ್ ಅಡಿಕ್ಟ್ ಅನ್ನೋದಾದರೆ ನೀವು ಆಕ್ಸಿಡೆಂಟ್ ಮಾಡಿದ್ರಿ, ನೀವು ಆಕ್ಸಿಡೆಂಟ್ ಮಾಡಿದವರು, ಸೊ ನಿಮ್ಮನ್ನು ಕೊಲೆಗಾರ ಅಂತಂದ್ರೆ ಏನು ತಪ್ಪು? ಕೊಲೆಗಾರ ಅಂತ ಹೇಳೋ ಅಂದ ತಕ್ಷಣ ನೀವು ಆತ ಒಬ್ಬ ಹೆಣ್ಮಗಳಿಗೆ ಅನ್ನಬಾರ್ದಂತಹ ಒಂದು ಪದವನ್ನು ಅವ್ರು ಬಳಸಿದ್ದಾರೆ, ಪ್ರಾಸ್ಟಿಟ್ಯೂಟ್. ನೀವು ಬಹುಶಃ ಕಟ್ ಮಾಡ್ಬೋದು ಅನ್ಸುತ್ತೆ, ಅದು ಅನ್ನಬಾರ್ದಲ್ಲ. ಸೊ ಆ ಮಾತನ್ನು ಪದೇ ಪದೇ ಹೇಳಿದ್ರಿಂದ ಆಕೆಗೆ ಹರ್ಟ್ ಆಗಿದೆ. ಅದನ್ನು ನಮ್ಮ ಕೆಲವರು ಸದಸ್ಯರುಗಳು ಕೇಳಿಸ್ಕೊಂಡಿದ್ದಾರೆ. ಸೊ ಕೇಳಿಸ್ಕೊಂಡೋದ್ರಿಂದ ನಾವು ಇವತ್ತು ಒಂದು ಘನತೆಯ ಒಂದು 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 ಸದನದ ಘನತೆಯನ್ನು ಎತ್ತಿ ಹಿಡಿಬೇಕಾದಂಥ ಒಬ್ಬ ಸದಸ್ಯ, ಮಾಜಿ ಮಂತ್ರಿ. ಮಹಿಳೆಯರಿಗೆ ಗೌರವ ಕೊಡೋದು ಹೇಗೆ ಅಂತ ಗೊತ್ತಿರಲ್ವಾ? ಮಹಿಳೆಯರನ್ನ ಇಷ್ಟು ಕೇವಲವಾಗಿ ಅವಹೇಳನಕಾರಿಯಾಗಿ ಕಂಡ್ರೆ ಅದನ್ನು ಹೇಗೆ ತಡ್ಕೊಳಕ್ಕಾಗತ್ತೆ? ಅದರಿಂದ ನಾವು ಕೇಳ್ತಾ ಇದ್ದೀವಿ, ಅವ್ರ ಮೇಲೆ ಕ್ರಮ ಆಗಬೇಕು ಅಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.